ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಬಸವನ ಹುಳುವಿನ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಬಸವನ ಹುಳು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅತ್ಯಂತ ನಿಧಾನವಾಗಿ ಚಲಿಸುವ ಜೀವಿಗಳಲ್ಲಿ ಒಂದಾಗಿದೆ. ಬಸವನ ಹುಳು ಇಂದಿನ ಕಾಲದಿಂದಲೂ ಕೂಡ ಒಂದು ಧಾರ್ಮಿಕ ನಂಬಿಕೆಯನ್ನು ಒಳಗೊಂಡಿರುವಂತಹ ಜೀವಿಯಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಹುಳು ಮನೆಗೆ ಬಂದರೆ ಹೊಸ ಅತಿಥಿ ಆಗಮನ ಎಂದು ಕೆಲವರು ಕರೆಯುತ್ತಾರೆ. ಈ ಹುಳು ಮನೆಗೆ ಬರುವುದರಿಂದ ಕೆಲವು ಹೊಸ ವಿಷಯಗಳು, ಹೊಸ ಅತಿಥಿಗಳ ಆಗಮನ ಎಂದು ಭಾವನಾತ್ಮಕ ಅಂಶವಾಗಿದೆ. ವೀಕ್ಷಕರೇ, ಈ ಬಸವನ ಹುಳು ತನ್ನ ಬೆನ್ನಿನ ಮೇಲಿರುವ ಚಿಪ್ಪೆಯು ಅದರ ಮನೆಯಾಗಿದೆ. ಅಪಾಯ ಬಂದಾಗ ಅದು ಸಂಪೂರ್ಣವಾಗಿ ಚಿಪ್ಪಿನೊಳಗಡೆ ಅಡಗಿಕೊಳ್ಳುತ್ತದೆ. ಈ ಬಸವನ ಹುಳು ಲೋಳೆಯ ಸಹಾಯದಿಂದ ಚಲಿಸುತ್ತದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬಸವನ ಹುಳುಗಳು ಮಳೆಗಾಲದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಏಕೆಂದರೆ ಇದಕ್ಕೆ ತೇವಾಂಶ ಬಹಳ ಅಗತ್ಯ. ಇದರ ಕಣ್ಣುಗಳು ತಲೆಯ ಮೇಲಿರುವ ಉದ್ದವಾದ ಸ್ಪರ್ಶಕಗಳ ತುದಿಯಲ್ಲಿರುತ್ತವೆ. ಹೆಚ್ಚಿನ ಬಸವನ ಹುಳುಗಳು ಎಲೆಗಳು, ಸಸ್ಯಗಳು, ಹಣ್ಣುಗಳನ್ನು ಆಹಾರವಾಗಿ ಸೇವಿಸುತ್ತವೆ. ಬಸವನ ಹುಳುವಿಗೆ ಸಾವಿರಾರು ಸೂಕ್ಷ್ಮ ಹಲ್ಲುಗಳಿರುವ ರ್ಯಾಡ್ಯುಲಾ ಎಂಬ ನಾಲಿಗೆಯಂತಿರುವ ಅಂಗವಿದೆ. ಅನೇಕ ಬಸವನ ಹುಳುಗಳು ಉಭಯಲಿಂಗಿಗಳು. ಅಂದರೆ ಈ ಹುಳುವಿನ ಅಚ್ಚರಿಯ ಸಂಗತಿ ಏನೆಂದರೆ ಒಂದೇ ಜೀವಿಯಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಿರುತ್ತವೆ. ವೀಕ್ಷಕರೇ, ವಿಶ್ವಾದ್ಯಂತ ಸಾವಿರಾರು ವಿಧವಾದ ಬಸವನ ಹುಳುಗಳಿವೆ. ಕೆಲವು ನೀರಿನಲ್ಲಿ, ಕೆಲವು ನೆಲದಲ್ಲಿ ವಾಸಿಸುತ್ತವೆ. ವೀಕ್ಷಕರೇ, ಈ ಬಸವನ ಹುಳುವಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನೆಂದರೆ ಈ ಬಸವನ ಹುಳುಗಳು ಉತ್ತಮ ಪರಿಸ್ಥಿತಿಯಲ್ಲಿ ಇದ್ದರೆ 5ರಿಂದ 10 ವರ್ಷಗಳ ಕಾಲ ಬದುಕಬಲ್ಲವು, ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಕೂಡ ಬದುಕಬಲ್ಲವು. ವೀಕ್ಷಕರೇ, ಈ ಬಸವನ ಹುಳುವಿನ ಮತ್ತೊಂದು ಮಾಹಿತಿ ಏನೆಂದರೆ ಬಸವನ ಹುಳು ತನ್ನ ಚಿಪ್ಪನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅದರ ಚಿಪ್ಪು ದೇಹದ ಭಾಗವೇ ಆಗಿದ್ದು ಅದು ಬೆಳೆದಂತೆ ಚಿಪ್ಪು ದೊಡ್ಡದಾಗಿ ಹೋಗುತ್ತದೆ. ಈ ಬಸವನ ಹುಳು ಪುರಾಣಗಳಲ್ಲಿ ಶುದ್ಧತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ಈ ಬಸವನ ಹುಳು ಮನೆಗೆ ಬಂದರೆ ಶುಭದ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಈ ಬಸವನ ಹುಳು ಸಾಮಾಜಿಕವಾಗಿ ನೋಡೋದಾದರೆ ಹೊಸ ವಿಚಾರ, ಹೊಸ ಅತಿಥಿಗಳ ಆಗಮನ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಈ ಬಸವನ ಹುಳುಗಳು ಹೆಚ್ಚಾಗಿ ತೇವವಿರುವ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಕೆಲವು ಬಸವನ ಹುಳುಗಳು ಎಲೆಗಳನ್ನು ತಿಂದರೆ ಆಫ್ರಿಕನ್ ಬಸವನ ಹುಳುವಿನಂಥ ಪ್ರಭೇದಗಳು ತೆಂಗು, ಅಡಿಕೆ ಮತ್ತು ಭತ್ತದ ಬೆಳೆಗಳನ್ನು ಹಾನಿ ಮಾಡುತ್ತವೆ. ವೀಕ್ಷಕರೇ, ಈ ಬಸವನ ಹುಳುಗಳ ಕೆಲವು ಲಕ್ಷಣಗಳನ್ನು ನೋಡೋದಾದರೆ ಇವುಗಳು ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ಸಕ್ರಿಯವಾಗಿರುತ್ತವೆ. ಒಣ ಹವೆಯಲ್ಲಿ ತಮ್ಮನ್ನು ತೇವವಾಗಿ ಇಟ್ಟುಕೊಳ್ಳಲು ಚಿಪ್ಪುಗಳನ್ನು ಮುಚ್ಚಿಕೊಳ್ಳುತ್ತವೆ. ವೀಕ್ಷಕರೇ, ಈ ಬಸವನ ಹುಳುಗಳು ಅನಿಮೇಲಿಯಾ ಎಂಬ ಕಿಂಗ್ಡಮ್ಗೆ ಸೇರಿದೆ ಹಾಗೂ ಗ್ಯಾಸ್ಟ್ರೋಪೊಡ ಎಂಬ ವರ್ಗಕ್ಕೆ ಸೇರ್ಪಡೆಯಾಗಿದೆ. ವೀಕ್ಷಕರೇ, ಈ ಬಸವನ ಹುಳುವಿನ ಮತ್ತೊಂದು ಅಚ್ಚರಿಯ ಸಂಗತಿ ಏನೆಂದರೆ ವೀಕ್ಷಕರೇ, ನಮಗೆ ಒಂದು ದಿನ ನಿದ್ದೆಯಿಲ್ಲದಿದ್ದರೆ ಸುಸ್ತಾಗುತ್ತದೆ. ಆದರೆ ಈ ಬಸವನ ಹುಳು 3 ವರ್ಷಗಳ ಕಾಲ ನಿದ್ರಿಸಬಲ್ಲ ಜೀವಿಯಾಗಿದೆ. ವಾತಾವರಣದಲ್ಲಿ ತೇವಾಂಶ ಕಡಿಮೆಯಾದಾಗ ಹಾಗೂ ವಿಪರೀತ ಬರಗಾಲವಿದ್ದಾಗ ಬದುಕುಳಿಯಲು ಇವು ಸುದೀರ್ಘ ನಿದ್ರೆಗೆ ಜಾರುತ್ತವೆ. ಈ ಅದ್ಭುತ ಪ್ರಕ್ರಿಯೆಯನ್ನು ಎಸ್ಟಿವೇಷನ್ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ಈ ಬಸವನ ಹುಳುಗಳಿಗೆ ಕಿವಿಗಳು ಇರುವುದಿಲ್ಲ. ಇವುಗಳು ತಮ್ಮ ದೇಹ ಹಾಗೂ ಚಿಪ್ಪಿನ ಮೂಲಕ ನೆಲ ಹಾಗೂ ಗಾಳಿಯಲ್ಲಿನ ಕಂಪನಗಳನ್ನು ಗ್ರಹಿಸಿ ತಮ್ಮ ಸುತ್ತಮುತ್ತ ಏನಿದೆ ಎಂದು ತಿಳಿದುಕೊಳ್ಳುತ್ತವೆ. ವೀಕ್ಷಕರೇ, ಒಂದು ಬಸವನ ಹುಳು ವರ್ಷಕ್ಕೆ 10,000ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡಬಲ್ಲವು. ವೀಕ್ಷಕರೇ, ಇದಷ್ಟು ಬಸವನ ಹುಳುವಿನ ಬಗ್ಗೆ ಕೆಲವು ಮಾಹಿತಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.